ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಒಂದು ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ. ಶುಭ ಹಾರೈಸ್ತೀರಾ? ನಾನು ನಿಮಗೆ ಯಾವಾಗಲೂ ಶುಭಾನೇ ಹಾರೈಸ್ತೀನಿ. ಮನಃಪೂರ್ವಕವಾಗಿ? ಮನಃಪೂರ್ವಕವಾಗಿ. ಹಾಗಾದ್ರೆ ಬನ್ನಿ ಕೂತ್ಕೊಳ್ಳಿ. ನೀವೆಲ್ಲದೆ ಆ ಕೆಲಸ ಆಗೋದಿಲ್ಲ. ಸರ್ ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ನಮ್ಮಂಥವ್ರ ಮನೆಗೆ ತಮ್ಮಂಥ ದೊಡ್ಡ ಮನುಷ್ಯರು ಬಂದಿದ್ದು. ಪ್ರಪಂಚದಲ್ಲಿ ದೊಡ್ಡವರು ಯಾರು, ಚಿಕ್ಕವರು ಯಾರು? ಎಲ್ಲರೂ ಮನುಷ್ಯರೇ. ನಾವು ಬಡವರು. ಹಣದಿಂದ ಬಡವರಾದ್ರೆ ಚಿಂತೆ ಇಲ್ಲ, ಗುಣದಿಂದ ಬಡವರಾದ್ರೇನೆ ಕಷ್ಟ. ಹಾಗೆ ನೋಡಿದ್ರೆ ಕೆಲವೇ ಜನ ತಾವು ಸಾಹುಕಾರ ಆಗಿರೋದಕ್ಕೆ ಬಹಳಷ್ಟು ಜನನ ಬಡವರನ್ನಾಗಿ ಮಾಡದೇ ಇದ್ದಿದ್ರೆ ಈ ಜಗತ್ತಿನಲ್ಲಿ ಬಡವರೇ ಇರ್ತಿರ್ಲಿಲ್ಲ ಅಂತ ನನ್ನ ಭಾವನೆ. ಆಹಾ, ದೊಡ್ಡ ಮಾತು. ದಯವಿಟ್ಟು ನನ್ನನ್ನು ಹೊಗಳಬೇಡಿ. ಹೊಗಳಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಆ ಅರ್ಹತೆಯನ್ನು ನನಗಿಲ್ಲ ಅಂದ್ಕೊಂಡಿದ್ದೀನಿ. ಈಗ ನಾನು ಮುಖ್ಯವಾಗಿ ಇಲ್ಲಿ ಬಂದ ವಿಷಯ ಮಾತಾಡಬಹುದಾ? ಮಾತಾಡಬಹುದಾ? ಏನು? ದಯವಿಟ್ಟು ಮಾತಾಡಿ. ನಿಮ್ಮ ಸುಮಾ ತನ್ನ ಕೆಲಸದಲ್ಲಿ ತೋರಿಸೋ ಶ್ರದ್ಧೆ, ಅವಳ ಗುಣ, ನಡತೆ ನನಗೆ ಮೆಚ್ಚುಗೆ ಆಗಿದೆ. ಬಹಳ ಸಂತೋಷ. ಸುಮಾಗೂ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ನಾನು ಸುಮಾನ ಮದುವೆ ಮಾಡ್ಕೊಳ್ಳೋಣ ಅಂತ. ನಂದೇನು ಬಲವಂತ ಇಲ್ಲ. ನೀವು ಒಪ್ಪಿ ಸುಮಾನು ಒಪ್ಪಿಗೆ ಕೊಟ್ರೆ ಮಾತ್ರ. ಇಲ್ಲ, ಅದು ಸಾಧ್ಯವಿಲ್ಲ, ಅದು ಸಾಧ್ಯವಿಲ್ಲ. ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ತಾವು ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಅದು ನೀವು ಮದುವೆ ಅಂತಂದ ಕೂಡ್ಲೆ ನಂಗೂ ಸುಮಂಗೂ ಏನು ತೋಚದ ಹಾಗಾಗ್ಬಿಡ್ತು. ನಾವು ಜೀವನದಲ್ಲಿ ತುಂಬಾ ನೊಂದ್ಬಿಟ್ಟಿದ್ದೇವೆ. ಸಮಾಧಾನ ತಗೊಳ್ಳಿ. ಪ್ರಪಂಚದಲ್ಲಿ ನೋವನ್ನು ಅನುಭವಿಸದೇ ಇದ್ದವ್ರು ಯಾರಿದ್ದಾರೆ? ನಾನು ಸಾಕಷ್ಟು ಅನುಭವಿಸಿದ್ದೀನಿ. ಆದ್ರೆ ನಾನು ಅದನ್ನು ಬೇಗ ಮರ್ತು ಬಿಡ್ತೀನಿ. ಅದು ನನ್ನ ಸ್ವಭಾವ. ಆದ್ರೆ ಅದನ್ನೇ ನೆನೆದು ನಮ್ಮನ್ನೇ ನಾವು ಯಾಕೆ ಶಿಕ್ಷಿಸ್ಕೋಬೇಕು ಅಂತ. ವಿಶ್ವನಾಥ ರಾಯರೇ, ನಾನಿಲ್ಲಿ ಒಳ್ಳೆಯ ಅಭಿಪ್ರಾಯದಿಂದ ಬಂದೆ. ಅದೇ ಅಭಿಪ್ರಾಯದಿಂದ ಹೋಗ್ತಿದ್ದೀನಿ. ನಿಮ್ಮ ನೋವನ್ನು ನೀವು ಆದಷ್ಟು ಬೇಗ ಮರೆಯುವಂತಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಸುಮಾ ಅವರ ದಿನ ನೆಟ್ಟಿಗೆ ನರ್ಸರಿಗೆ ಹೋಗುವವರು ಇವತ್ತು ಮನೆಗೆ ಬಂದಿದ್ದಾರಲ್ಲ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅದಕ್ಕೇನಂತೆ? ಐ ಆಮ್ ಆಲ್ವೇಸ್ ರೆಡಿ. ಬಂದೆ. ಏನಪ್ಪಣೆ? ಏನಿದು? ನನ್ನ ರಾಜೀನಾಮೆ. ಯಾಕೆ? ಓ, ನಿನ್ನೆ ನಾನು ಹಾಕಿ ಕೇಳಿದ್ದಕ್ಕ. ನಿಮ್ಗೆ ಒಪ್ಪಿಗೆ ಇಲ್ಲ ಅಂತ ನೀವು ಹೇಳಿದ ಮೇಲೆ ನಾನಾಗ್ಲೇ ಅದನ್ನು ಮರ್ತ್ಬಿಟ್ಟೆ. ಆದ್ರೂ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಹಾಗಿದ್ರೆ ಕ್ಷಮಿಸ್ಬಿಡಿ ಅಂತಾನು ಕೇಳ್ಕೊತೀನಿ. ಮನುಷ್ಯ ಎಷ್ಟೋ ಕನಸು ಕಾಣ್ತಾನೆ. ಅವೆಲ್ಲ ನಿಜ ಆಗೋ ಹಾಗಿದ್ರೆ ಪ್ರಪಂಚದಲ್ಲಿ ಅವನನ್ನು ಹಿಡಿಯೋರೇ ಇರ್ತಿರ್ಲಿಲ್ಲ. ನಾನು ನಿಮ್ಮನ್ನ ಕೇಳಬಾರ್ದಾಗಿತ್ತು. ನೀವು ನನ್ನ ಹತ್ರ ಕೆಲಸ ಮಾಡ್ತಿದ್ದೀರಿ. ನಿಮ್ಮ ಪರಿಸ್ಥಿತಿಯ ದುರುಪಯೋಗ ಮಾಡಿಕೊಂಡು ನಾನು ನಿಮಗೆ ಮೋಸ ಮಾಡುವ ಪ್ರಯತ್ನ ಮಾಡಿದೆ ಅನ್ನೋ ಭಾವನೆ ನಿಮ್ಮ ಮನಸ್ಸಿನಲ್ಲಿದ್ರೆ ದಯವಿಟ್ಟು ಅದನ್ನು ತೆಗೆದುಹಾಕಿ. ಅಯ್ಯೋ, ಹಾಗೆ ಹೇಳ್ಬೇಡಿ, ದಯವಿಟ್ಟು ಹಾಗೆ ಹೇಳ್ಬೇಡಿ. ನನ್ನ ಜೀವನದಲ್ಲಿ ಏನ್ ನಡೆದಿದೆ ಅಂತ ನಿಮಗೆ ಗೊತ್ತಾದ್ರೆ ಖಂಡಿತ ಈಗ್ಲೂ ನೀವು ಕೇಳೋ ಹಾಗಿದ್ರೆ ನಾನು ಹೇಳ್ಬಿಡ್ತೀನಿ. ಕೇಳಿ. ದಯವಿಟ್ಟು ನನಗೆ ಹೇಳಬೇಡಿ. ನಾನು ಅದನ್ನು ಕೇಳೋಲ್ಲ. ನನ್ನ ಜೀವನದಲ್ಲೂ ಅಷ್ಟೇ. ನಡೆದು ಹೋದದ್ದನ್ನ ನಾನು ನೆನೆಯೋದೇ ಇಲ್ಲ. ಯಾರಾದ್ರೂ ಏನಾದ್ರೂ ಒಳ್ಳೇದು ಮಾಡಿದ್ರೆ ಅದನ್ನು ಮಾತ್ರ ನೆನೆಸ್ಕೊಳ್ತೀನಿ. ಇದಕ್ಕೆ ನಾನೇನ್ ಹೇಳಿ? ಏನು ಹೇಳಬೇಡಿ. ನಿಮಗೆ ನನ್ನ ಬಗ್ಗೆ ಮೊದಲಿನ ಹಾಗೆ ಒಳ್ಳೆ ಭಾವನೆಗಳಿದ್ರೆ ನೋಡಿ ಸುಮಾ,
ನೀವು ನಮ್ಮ ಮದುವೆಗೆ ಒಪ್ಪಲಿಲ್ಲ ಅಂತ ನನ್ನ ಮನಸ್ಸಿಗೆ ನೋವಾಗ್ಲಿಲ್ಲ. ಆದ್ರೆ ಈ ರಾಜೀನಾಮೆ ಕೊಡೋದ್ರಿಂದ ಆಗತ್ತೆ. ಆ ನೋವು ನನಗಾಗಬೇಕು ಅಂತ ನಿಮ್ಗೆ ಇಷ್ಟ ಇದ್ರೆ ನೀವು ಮಕ್ಕಳ ಹಾಗೆ ಸಾಕಿದ ಆ ಗಿಡಗಳನ್ನ ಅನಾಥರನ್ನಾಗಿ ಮಾಡಬೇಕು ಅನ್ನೋದು ನಿಮಗಿದ್ರೆ ಕೊಡಿ ರಾಜೀನಾಮೆ. ಸುಮಾ, ಇನ್ನೆಷ್ಟು ದಿವಸ ಅಂತ ಇದನ್ನೆಲ್ಲ ಸಹಿಸ್ಕೊಂಡಿರೋದಮ್ಮ? ನಾವೀ ಊರ್ನೇ ಬಿಟ್ಟು ಹೊರಟೋಗೋಣಪ್ಪ. ಎಲ್ಲಿ ಹೋದ್ರೂ ಪ್ರಪಂಚ ಇದ್ದೇ ಇರುತ್ತೆ, ಜನ ಇದ್ದೇ ಇರ್ತಾರೆ. ನಾವು ಅವರ ನಡುವೆನೇ ಬಾಳ್ಬೇಕಮ್ಮ. ನಾವು ಹೇಗಿದೆಪ್ಪ? ದೇಹಕ್ಕಾದ ಗಾಯ ವಾಸಿಯಾಗುತ್ತೆ, ಆದ್ರೆ ಮನಸ್ಸಿಗಾದ ಗಾಯ ಅದನ್ನ ನನ್ನ ಕೈಲಿಂದ ತಡ್ಕೊಳಕ್ ಸಾಧ್ಯ ಇಲ್ಲ ಕಣಪ್ಪ. ಇದರ ಬದಲು ನನಗೆ ಸಾಯೋದೆ ಮೇಲು ಅಂತ ಹೌದಮ್ಮ. ಸುಮಾ, ನೀನು ಒಂಟಿಯಾಗಿರೋವರೆಗೂ ಇದೆಲ್ಲ ತಪ್ಪೋದೇ ಇಲ್ಲ ಕಣಮ್ಮ. ನಿರ್ಧಾರ ತಗೊಂಡೆ. ನಿನ್ ನಿರ್ಧಾರ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು ಸುಮ. ಆದ್ರೆ ಮುಂದೇನಾಗುತ್ತೆ ಅನ್ನೋದ್ರ ಚಿಂತೆ ನಿನಗ್ ಬೇಡ. ಅದನ್ನ ಕಾಲವೇ ನಿರ್ಧರಿಸುತ್ತೆ. ನಿನಗೆ ನಿನ್ ಮಗಳ ಯೋಚನೆ ಇರ್ಬೋದಲ್ವೇ? ಆಕೆ ಕಾಲ ಬರೋ ಹೊತ್ತಿಗೆ ಪ್ರಪಂಚದಲ್ಲಿ ಎಷ್ಟೋ ಪರಿವರ್ತನೆಗಳಾಗಿರುತ್ತೆ. ಮನುಷ್ಯನ ಭಾವನೆಯಲ್ಲೂ ಯೋಚನೆಯಲ್ಲೂ ಅನೇಕ ಬದಲಾವಣೆಗಳಾಗಿರುತ್ತೆ. ನೀನ್ ಧೈರ್ಯದಿಂದ ಮುನ್ನುಗ್ಗು. ಕಾಲದ ಅಲೆಗಳು ಹಿಂದಿನದೆಲ್ಲವನ್ನೂ ಅಳಿಸುತ್ತೆ. ಅಂತ ಶಕ್ತಿ ಕಾಲಕ್ಕಿದೆ. ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್. ನೀವು ಮನಸ್ಸು ಬದಲಾಯಿಸೋದಕ್ಕೆ ಏನ್ ಕಾರಣ ಅಂತ ನಾನು ಕೇಳೋದಿಲ್ಲ. ಅವತ್ತು ನಾನು ಕೇಳಿದ ರೀತಿನೇ ಬಹುಶಃ ಆಗಿತ್ತು. ಇದಕ್ಕಿದ್ದ ಕೇಳ್ಬಿಟ್ನಲ್ಲ, ಏನ್ ಮಾಡ್ಬೇಕು ಅನ್ನೋ ತೋಚದೆ ನೀವು ಹಾಗೆ ನಡ್ಕೊಂಡ್ರಿ ಅಲ್ಲ. ನೀವ್ ಯಾಕೆ, ಬೇರೆ ಯಾರಿದ್ರೂ ಅಷ್ಟೇ ಇಡೀ ಜೀವನದ ಪ್ರಶ್ನೆ ನೋಡಿ ಯೋಚನೆ ಮಾಡ್ಬೇಕಾದ್ದೆ. ಸದ್ಯ ನೀವು ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದು ನನಗೆ ಬಹಳ ಸಂತೋಷ ಅಂತ ಹೇಳೇ ಬಿಟ್ಟೆ. ಈಗ್ಲಾದ್ರೂ ನೀವು ನನ್ನ ಹಿಂದಿನ ಕಥೆನ ಕೇಳಿ ನಿರ್ಧಾರನ ತಗೊಂಡ್ರೆ? ಕೇಳೋಕ್ ನನ್ಗೆ ಇಷ್ಟ ಇಲ್ಲ. ನಿಮ್ಮ ವಿಷಯದಲ್ಲಿ ಮಾತ್ರ ಅಲ್ಲ, ಬೇರೆ ಯಾರ ವಿಷಯದಲ್ಲೂ ಅಷ್ಟೇ. ಮತ್ತೆ ಅದನ್ನೇ ಹೇಳ್ತೀನಿ, ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಘಟನೆ ನಡೆದೇ ಇರುತ್ತದೆ. ಆಗಿ ಹೋಗಿದ್ದನ್ನ ಆಗೇ ಇಲ್ಲ ಅನ್ನೋಕ್ಕಂತೂ ಸಾಧ್ಯ ಇಲ್ಲ. ಆದ್ರೆ ಮತ್ತೆ ಮತ್ತೆ ಅದನ್ನೇ ನೆನೆದು ಮುಂದಿನ ಬಾಳನ್ನ ಯಾಕೆ ದುಃಖಮಯ ಮಾಡ್ಕೋಬೇಕು? ಮನುಷ್ಯನ ಜೀವನ 2 ದಿನದ್ದು ಅಂತಾರೆ. ಆ 2 ದಿನದಲ್ಲಿ ನಾವು ಆದಷ್ಟು ಸಂತೋಷವಾಗಿರೋಕೆ ಪ್ರಯತ್ನ ಮಾಡಬೇಕು. ಆ ನಮ್ಮ ಸಂತೋಷನ ಬೇರೆಯವರಿಗೂ ಹಂಚೋದಕ್ಕೆ ಸಾಧ್ಯವಾದರೆ ನಮ್ಮ ಜೀವನ ಸಾರ್ಥಕ ಅಂತ ನಾವು ತಿಳ್ಕೋಬೇಕು. ನಾನು ಹಿಂದಿನ ಕ್ಷಣ ನೆನೆಯೋದಿಲ್ಲ, ಮುಂದಿನ ಕ್ಷಣದ ಬಗ್ಗೆ ಯೋಚನೆ ಮಾಡ್ತೀನಿ. ಹಿಂದಿನ ನೋವಿನ ನೆನಪು ಮುಂದಿನ ಜೀವನದಲ್ಲಿ ನುಸುಳಿ ನಮ್ಮ ಬಾಳಿಗೆ ಮುಳ್ಳಾಗದಿರಲಿ ಅಂತ ನಾವು ಆಶಿಸ್ಬೇಕು. ಸರಿನಾ? ಹೌದಾದ್ರೆ ಹೌದನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. ಏನು? ಹೌದು. ಅಬ್ಬಾ, ಸದ್ಯ ಹೌದು ಅಂದ್ರಲ್ಲ. ನಾನು ಪ್ರೀತಿಸಿದ್ದು ನನ್ನ ಹತ್ರ ಕೆಲ್ಸಕ್ಕೆ ಬಂದ ಮೇಲಿನ ಸುಮಾನ, ಅದಕ್ಕೆ ಹಿಂದಿನ ಸುಮಾನಲ್ಲ. ಮುಂದೆನೂ ಈ ಪ್ರೀತಿ ಹೀಗೆ ಮುಂದುವರಿಯುತ್ತೆ ಅನ್ನೋ ಭರವಸೆ ನಾನು ನಿಮ್ಗೆ ಕೊಡ್ತೀನಿ. ಆದ್ರೆ ಈ ಪ್ರೀತಿ ಹೇಗೆ ಹುಟ್ಟು ನನಗೆ ಗೊತ್ತಿಲ್ಲ. ಹುಟ್ಬಿಡ್ತು ಅಷ್ಟೇ. ನಾಳೆ ನಮ್ಮ ಮದುವೆಯಾಗಿ ನೀವು ನನ್ನ ಹೆಂಡತಿಯಾಗಿ ಮನೆಗೆ ಬಂದ್ಮೇಲೆ ನಿಮ್ಮ ಮನಸ್ಸಿಗೆ ಯಾವತ್ತೂ ನೋವಾಗದಾಗ ನಡ್ಕೋತೀನಿ ಅಂತ ಆತ್ಮಸಾಕ್ಷಿಯಾಗಿ ಹೇಳ್ತೀನಿ. ನೀವು ಹಾಗೆ ನಡ್ಕೋತೀರಿ ಅನ್ನೋ ನಂಬಿಕೆ ನನಗಿದೆ. ಇಬ್ಬರಿಗೂ ಆ ನಂಬಿಕೆ ಇದ್ರೇನೆ ಸಂಸಾರ ಸಾಗರದಲ್ಲಿ ಸಹಜವಾಗಿ ಈಜಾಡಬಹುದು. ಏನಂತೀರಾ? ನಿಮಗೂ ಸಂತೋಷ ಆಗಿದೆ, ಅದಕ್ಕೆ ಮಾತಾಡೋದಾಗ್ತಾ ಇಲ್ಲ ಅಲ್ಲ? ಅದು ನಾನು ಹಾಗಲ್ಲ, ನನಗೆ ಸಂತೋಷ ಆದ್ರೆ ಹೆಚ್ಚು ಮಾತಾಡ್ತೀನಿ. ನಮ್ಮ ಮದುವೆ ಮಾತ್ರ ಬಹಳ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ.
like, comment, subscribe to our channel.